ಮಣ್ಣು. ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ. ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ, ಮೋಹ, ಆಕ್ರೋಶ, ಕಾಮ ಹೀಗೆ ಏನಿರುತ್ತೋ ಏನೋ. ಆಗಬಾರದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು, ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ, ಇದೆಲ್ಲ ಬೇಕಿತ್ತ? ಇದೇ ಈ ಹೊತ್ತಿನ ವಿಶೇಷ ಲಕ್ಕುಂಡಿ ನಿಧಿ ಗರ್ಭ. ನಾನು ಕೀರ್ತಿಶ್ರೀ. ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ನಿಧಿ ಸಿಕ್ಕ ವಿಚಾರ ಇಡೀ ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಿದೆ. ಲಕ್ಕುಂಡಿಯಲ್ಲಿ ಈ ಹಿಂದೆ ಟಂಕಸಾಲೆ ಇತ್ತು ಅನ್ನೋ ವಿಚಾರ ಗೊತ್ತಾಗಿದೆ. ಇದರ ನಡುವೆ ಒಬ್ಬ ಅಧಿಕಾರಿ ನೀಡಿದ ಹೇಳಿಕೆ ಗೊಂದಲಕ್ಕೆ ಕಾರಣ ಆಗಿತ್ತು. ಈಗ ಈ ಗೊಂದಲಕ್ಕೆ ತೆರೆ ಬಿದ್ದಿದೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಹಳೆ ಮನೆ ಇದ್ ಬಂದ್ರೆ ಯಾವ ಗೋಡ್ಯಾಗ ಪಡ್ಯಾಗ ಏನಾದರೂ ಸಿಗ್ತಾವೆ, ಇವತ್ತಿಗೂ ಸಿಗ್ತಾವೆ. ಸರ್, ಸ್ಲಿಪ್ ಆಫ್ ದ ಟಂಗಿಂದ ಹೇಳ್ಬಿಟ್ಟಿದ್ದೀನಿ. ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ. ತಟ್ಟೆಯಲ್ಲಿರುವ ಮುತ್ತು ರತ್ನ ಹವಳಗಳು, ಜೊತೆಗೆ ಸುಮಾರು ಶತಮಾನದ ಹಿಂದಿನ ₹1 ನಾಣ್ಯ ಅಲ್ಲದೆ ಕೆಲ ದಿನಗಳ ಹಿಂದಷ್ಟೇ ಪತ್ತೆಯಾಗಿದ್ದಂಥ ಚಿನ್ನದ ಉಂಗುರ, ಸರ ಹೊಂದಿದ್ದ ತಾಮ್ರದ ಚೊಂಬು. ಈ ಕುರಿತು ಸ್ಪಷ್ಟನೆ ನೀಡುತ್ತಿರುವ ಅಧಿಕಾರಿಗಳು, ಇದಕ್ಕೆಲ್ಲ ಕಾರಣ ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಮನೆಯ ಪಾಯ ಮುಚ್ಚುವಾಗ ಸಿಕ್ಕಿದ್ದ ಚಿನ್ನದ ನಿಧಿ. ಲಕ್ಕುಂಡಿ ಪಟ್ಟಣದಲ್ಲಿ ಮತ್ತೆ ಸಿಕ್ಕಿವೆ ಮುತ್ತು ರತ್ನ ಹವಳ. ಮುತ್ತು ರತ್ನಗಳ ಜೊತೆ ಶತಮಾನದ ಹಿಂದಿನ ನಾಣ್ಯ ಪತ್ತೆ. ಕೆಲವೇ ದಿನಗಳ ಹಿಂದಷ್ಟೇ ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಮನೆ ಪಾಯ ಮುಚ್ಚುವಾಗ ನಿಧಿ ಪತ್ತೆಯಾಗಿತ್ತು. ತಾಮ್ರದ ಚೊಂಬಿನಲ್ಲಿ ಮುಚ್ಚಿಟ್ಟಿದ್ದ ಆಭರಣಗಳು ಸಿಕ್ಕ ಬಳಿಕ ರಾಜ್ಯಾದ್ಯಂತ ಭಾರಿ ಸದ್ದು ಮಾಡಿತ್ತು. ನಿಧಿ ಸಿಕ್ಕಿದ್ದಕ್ಕಿಂತ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಮನೆಯವರ ಕಾರ್ಯಕ್ಕೆ ಎಲ್ಲೆಡೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಯಾರೇ ಆಗಲಿ ನಿಧಿ ಸಿಕ್ಕರೆ ಅದನ್ನ ಗೌಪ್ಯವಾಗಿ ಇಡುತ್ತಾರೆ. ಅದರಲ್ಲೂ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ದಾಖಲೆ ಬರೆಯುತ್ತಿದೆ. ಇಂಥ ಹೊತ್ತಲ್ಲಿ 10 ಗ್ರಾಂ ಚಿನ್ನ ಸಿಕ್ಕರು ಅದನ್ನ ಯಾರಿಗೂ ಗೊತ್ತಾಗದಂತೆ ಗುಟ್ಟಾಗಿ ಇಡುತ್ತಾರೆ. ಹೀಗಿದ್ದಾಗ ತಮ್ಮ ಮನೆ ಬಳಿ ಸಿಕ್ಕ ಚಿನ್ನದ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಪ್ರಜ್ವಲ್ ರಿತ್ತಿ, ಕಸ್ತೂರಿ ರಿತ್ತಿ, ಗಿರಿಜಮ್ಮ ರಿತ್ತಿ ಕುರಿತು ಜನ ಹೆಮ್ಮೆ ವ್ಯಕ್ತಪಡಿಸುತ್ತಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಚಿನ್ನದ ನಿಧಿ ಸಿಕ್ಕ ಸುದ್ದಿ ಇನ್ನು ಹಸಿಯಾಗಿರುವಾಗಲೇ ಲಕ್ಕುಂಡಿಯಲ್ಲಿ ಮುತ್ತು ರತ್ನ ಹವಳಗಳು ಸಿಕ್ಕಿವೆ ಅಂತ ಬಸಪ್ಪ ಅನ್ನೋ ವ್ಯಕ್ತಿ ಹೇಳಿಕೊಂಡಿದ್ದಾರೆ. ತಮಗೆ ಸಿಕ್ಕ ಮುತ್ತು ರತ್ನ ಹವಳಗಳನ್ನು ಅವರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಇದರ ಜೊತೆಗೆ ಶತಮಾನದ ಹಿಂದಿನ ₹1 ನಾಣ್ಯ ಕೂಡ ಅವರ ಬಳಿ ಇದೆ. ₹1 ನಾಣ್ಯದ ಮೇಲೆ ಅಂದಿನ ಸಾಮ್ರಾಟ 5ನೇ ಜಾರ್ಜ್ ಹೆಸರಿದೆ. ಐತಿಹಾಸಿಕವಾಗಿ ಇವು ಬಹಳ ಮಹತ್ವದ ದಾಖಲೆಗಳು ಅನ್ನೋದರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಮುತ್ತು ರತ್ನ ಹವಳಗಳಿಗೆ ಮಾರುಕಟ್ಟೆಯಲ್ಲಿ ಅಂಥ ಬೆಲೆ ಇಲ್ಲದಿದ್ದರೂ ಪುರಾತನ ವಸ್ತುಗಳ ಸಂಗ್ರಹಗಾರರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಇವುಗಳನ್ನು ಕೊಂಡುಕೊಳ್ಳುತ್ತಾರೆ ಅನ್ನೋದು ಕೂಡ ಅಷ್ಟೇ ನಿಜ. ನಿಧಿ ಹುಡುಕುವುದೇ ಲಕ್ಕುಂಡಿಯ ಕೆಲವರಿಗೆ ಕಾಯಕ. ನಿಧಿ ಹುಡುಕಲು ಹೊರಟರೆ ಬರಿಗೈಯಲ್ಲಿ ವಾಪಸ್ ಬರಲ್ಲ. ಲಕ್ಕುಂಡಿಯಲ್ಲಿ ನಿಧಿ ಸಿಕ್ಕಿದೆ ಅನ್ನೋ ಮಾಹಿತಿ ಗೊತ್ತಾಗುತ್ತಿದ್ದಂತೆ ಹಲವು ರೋಚಕ ವಿಚಾರಗಳು ಬೆಳಕಿಗೆ ಬಂದಿವೆ. ಲಕ್ಕುಂಡಿಯಲ್ಲಿ ಟಂಕಸಾಲೆ ಅಂದ್ರೆ ನಾಣ್ಯಗಳನ್ನು ಉತ್ಪಾದಿಸುವ ಕಾರ್ಖಾನೆ ಇತ್ತು. ಹೀಗಾಗಿ ಲಕ್ಕುಂಡಿಯಲ್ಲಿ ನಿಧಿ ಸಿಗೋದು ಸಾಮಾನ್ಯ ಅಂತ ಗೊತ್ತಾಗಿದೆ. ಲಕ್ಕುಂಡಿಯ ಕೆಲವೆಡೆ ಸುಮಾರು 2-3 ಅಡಿ ಅಗೆದರೆ ನಿಧಿ ಸಿಗುತ್ತೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿದೆ. ಇದರ ನಡುವೆ ಲಕ್ಕುಂಡಿಯ ಕೆಲವರಿಗೆ ನಿಧಿ ಹುಡುಕೋದೇ ಕಾಯಕ ಅನ್ನೋದು ಕೂಡ ಗೊತ್ತಾಗಿದೆ. ಲಕ್ಕುಂಡಿಯ ಬಸಪ್ಪ ಅನ್ನೋರು ನಿಧಿ ಹುಡುಕಲು ಹೋದ್ರೆ ಬರಿಗೈಯಲ್ಲಿ ವಾಪಸ್ ಬರೋದೇ ಇಲ್ಲವಂತೆ. ಒಂದು ಬಾರಿ ನಿಧಿ ಹುಡುಕೊಂಡು ಹೊರಟರೆ ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ. ಇತ್ತೀಚೆಗೆ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿದ ಬಳಿಕ ಮುತ್ತು ರತ್ನ ಸಿಗೋದು ಕಡಿಮೆಯಾಗಿದೆ ಅಂತಾರೆ. ಅಲ್ಲದೆ ತಮಗೆ ಸಿಕ್ಕ ನಿಧಿಯನ್ನ HK ಪಾಟೀಲರ ಸಮ್ಮುಖದಲ್ಲಿ ಸರ್ಕಾರಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳಿದ್ದಾರೆ. ಆಮ್ಯಾಗ ಲಕ್ಕುಂಡಿಯಾಗ ಮಳೆ ಆತಂದ್ರೆ ಹುಡುಕೋದ ಒಂದು ನನಗೆ ಛಲ. ಹೋದ್ನೆ ಅಂದ್ರೆ ತೆಂಬಿ ಹಿಡ್ಕೊಂಡು ಹೋದ್ನೆ ಅಂದ್ರೆ ಒಂದು 4-5 ಹವಳ ಮಣಿ, ನೀಲು ಮಣಿ, ಹಾಲು ಮಣಿ, ಹಸಿರು ಮಣಿ, ಹವಳ, ನಾನಾ ನಮೂನಿ ಹಳ್ಳ ಅಂದ್ರೆ ಹುಡುಕೊಂಡೇ ಬರ್ತೀನಿ. ಹಾಂ, ಮುತ್ತು ರತ್ನ ಏನ್ರಿ ಕೌಡಿ, ಅನಿಕ್ವಾರಿ ಸಾಮಾನು ಅಷ್ಟು ಮೊನ್ನೆ HK ಪಾಟೀಲ್ ಸಾಹೇಬರು ನವಂಬರ್ 24ಕ್ಕೆ ಹೋಗ್ತೀನಿ 24ನೇ ಇಸ್ವಿಯಾಗ
ನಾನು ಅಷ್ಟು ಹಸ್ತಾಂತರ ಮಾಡೀನಿ. ನನ್ನ ಮಗ ಕೆಲಸ ಕೊಡ್ರಿ ಅಂತ ಕೇಳಿದೆ, ಕೆಲಸ ಕೊಟ್ಟಾರ. ಏನು ರೀ 45 ವರ್ಷದಿಂದನೇ ಸಾಧನೆ ಅದು ನನಗೆ. ಏನು ರೀ ಹೋದ್ನೆ ಅಂದರೆ ಒಟ್ಟು ಹಂಗೆ ಬರೋಂಗಿಲ್ಲ. ಒಂದು 4-5 ಮಣಿ ಹಿಡ್ಕೊಂಡೇ ಬರ್ತೀನಿ. ಒಂದೇ ಹೊಲ ಅದು ಸಿಗೋದು. ಏನು ರೀ ಕಂಡೂನವ್ರ ಹೊಲ ಅಂಥೇಳಿ ಅವ್ರ ಹೊಲದಾಗ ಸಿಗ್ತಾವೆ. ಅವ್ರ ಹೊಲಕ್ಕೆ ಹೋದ್ನೆ ಅಂದರೆ ಹಂಗೆ ಬರೋಂಗಿಲ್ಲ. ಆರಿಸ್ಕೊಂಡು ತೊಗೊಂಡೇ ಬರ್ತೀನಿ. ಊರಾಗ ಈ ಡಾಂಬರೀಕರಣ ಮಾಡಿದ್ರು, ರೋಡ್ ಹಾಕಿದ್ರಲ್ಲ, ಅವಾಗಲಿದ್ದ ಸಿಗೋದು ಕಡಿಮೆ ಆಗೈತಿ. ಏನು ರೀ ಮೊದಲಾಗ ಭಾಳ ಸಿಗ್ತಿದ್ದು, ಈ ಊರಾಗ ಭಾಳ ಸಿಗ್ತಿದ್ದು. ಇದು ಡಾಂಬರೀಕರಣ ಮಾಡಿಂದ ಸಿಗೋದು ಕಷ್ಟ, ಕಡಿಮೆ ಆಗೈತಿ. ಹಳೆ ಮನೆ ಇದ್ವು ಅಂದ್ರೆ ಯಾವ ಗೋಡ್ಯಾಗ ಪಾಡ್ಯಾಗ ಏನಾದರೂ ಸಿಗ್ತಾವೆ, ಇವತ್ತಿಗೂ ಸಿಗ್ತಾವೆ. ಎಲ್ಲ RCC ಬಿಲ್ಡಿಂಗ್ ಆಗಿಬಿಟ್ಟಾವೆ ಈಗ. ಏನು ರೀ ಹಳೆ ಮನೆ ಇದ್ದು ಅಂದ್ರೆ ಅದ್ರಾಗ ಹವಳ, ಕವಡಿ, ಆನೆಕೊರಿ ಸಾಮಾನ, ಆಮೇಲೆ ದುಡ್ಡು, ಆನೆ ದುಡ್ಡು, ತೂತಿನಿ ಬಿಲ್ಲಿ ಏನಾದರೂ ಒಟ್ಟೊಂದು ಹುಡುಕೊಂಡೇ ಬರ್ತೀನಿ. ಇವತ್ತಿಗೂ ಅದ್ರ ನಾನೇನಾದರೂ ಹುಡುಕೋದು ಬಿಟ್ಟಿಲ್ಲ, ಹುಡುಕ್ತಾನೆ ಅದೀನಿ. ನಾನು ಹುಡುಕಿ HK ಪಾಟೀಲ್ ಸಾಹೇಬ್ರಿಗೆ ಅಷ್ಟು ಅರ್ಪಣೆ ಮಾಡ್ಬೇಕಂತೀನಿ. ಅದು ಒಂದು ಹವ್ಯಾಸ ನನಗೆ, ಅದು ರೂಢ ಆಗಿಬಿಟ್ಟೈತಿ. ಇವತ್ತು ಹೊಲಕ್ಕೆ ಹೋದ್ನೆ ಅಂದರೆ ಯಾವ್ದಾರು ಒಂದು ಮನೆ ಹುಡುಕೊಂಡ ಮನೆಗೆ ಬರ್ತೀನಿ. ಏನು ರೀ ಇವು ತಾಟೆ ಸಂಗ್ರಹ ಮಾಡಿಟ್ಟೇನೆ, ಆ ತಾಟ್ನಾಗ ಅದಾವೆ, ಇನ್ನೂ ಅದಾವೆ. ಮೊನ್ನೆ ಹುಡ್ಕೊಂಡು ಬಂದೀನಿ ಇದನ್ನು. ಏನೂ ಮಾಡಿಲ್ಲ, ಸ್ವಂತಕ್ಕೆ ಯಾರು ತೊಗೊಳೋದ್ರೆ ಎದಕ್ಕೂ ಬರೋಲ್ಲ ಅವು. ಏನು ರೀ ಬೆಲೆ ಬಾಳುವಂಥದ್ದು ನಮಗೆ ಯಾರು ಇವತ್ತಿಗೆ ಒಂದು ರೂಪಾಯಿ ಮಾರಕ್ಕೆ ಕೊಟ್ಟಿಲ್ಲ, ಮಾರಿಲ್ಲ. ಏನು ರೀ ನನಗೆ ಮಾಶಾಸನ ಸಹಿತ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಬಂದೀನಿ. ನಿನಗೆ ಮಾಶಾಸನ ಬರೋಲ್ಲ ಅಂದರು. ನಮ್ಮ ಸಂಸ್ಕೃತಿ ಇಲಾಖೆಗೆ ಸಂಬಂಧ ಇಲ್ಲದಿದ್ದು ಮನೆಯಲ್ಲಿ DC ಅವರು ನಿನಗೆ ಮಾಡಿಸಲ್ಪ ಅಂತೇಳಿ ಅಂದರು. ಆಯ್ತು ಬಿಡ್ರಿ ಅಂದು. ಇವತ್ತಿಗೆ ನನಗೆ ಒಂದು ಬಂಗಾರ ನಾಣ್ಯ ಒಂದೇ ಸಿಕ್ಕಿತ್ತು. ಒಂದು ಅದನ್ನ HK ಪಾಟೀಲ್ ಸಾಹೇಬ್ರ ಕೈ ಕೊಟ್ಬಿಟ್ಟಿವಿ. ನಿಧಿ ಕುರಿತು ಪುರಾತತ್ವ ಅಧಿಕಾರಿಯ ಯೂಟರ್ನ್. ಒತ್ತಡದಲ್ಲಿ ತೊದಲಿತ ಪುರಾತತ್ವದ ಅಧಿಕಾರಿ ನಾಲಗೆ. ಗದಗ ಜಿಲ್ಲೆಯ ಲಕ್ಕುಂಡಿ ಪಟ್ಟಣದಲ್ಲಿ ಸಿಕ್ಕ ನಿಧಿಯ ಕುರಿತು ಜನರಿಗೆ ಮಾಹಿತಿ ಹರಡಿತ್ತು. ಕೊನೆಗೆ ಇದು ಪುರಾತತ್ವ ಇಲಾಖೆಯ ಅಧಿಕಾರಿಗಳ ಕಿವಿಗೂ ಮುಟ್ಟಿತ್ತು. ನಿಧಿ ಸಿಕ್ಕಿದೆ ಅನ್ನೋದು ಗೊತ್ತಾದ ತಕ್ಷಣ ಪುರಾತತ್ವದ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ರು. ನಿಧಿ ಸಿಕ್ಕಿದ್ದು ಎಲ್ಲೇ, ಹೇಗೆ ಸಿಕ್ಕಿತ್ತು, ತಾಮ್ರದ ಚೊಂಬಿನಲ್ಲಿ ಏನೇನಿತ್ತು ಅನ್ನೋ ಮಾಹಿತಿಯನ್ನ ಕಲೆ ಹಾಕಿದ್ರು. ಈ ವೇಳೆ ಪುರಾತತ್ವ ಇಲಾಖೆ ಅಧಿಕಾರಿ ಇಲ್ಲಿ ಸಿಕ್ಕಿರುವುದು ನಿಧಿಯಲ್ಲ, ಬದಲಿಗೆ ಮನೆಯವರ ಪೂರ್ವಜರು ತಾಮ್ರದ ಚೊಂಬಿನಲ್ಲಿ ಚಿನ್ನ ಇಟ್ಟು ಹೂತಿಟ್ಟಿದ್ದಾರೆ. ಪಾಯ ಮುಚ್ಚುವಾಗ ಅವರಿಗೆ ತಾಮ್ರದ ಚೊಂಬು ಸಿಕ್ಕಿದೆ. ಇದಕ್ಕೂ ಸರ್ಕಾರಕ್ಕೂ ಸಂಬಂಧವಿಲ್ಲ ಅಂತ ಹೇಳಿಬಿಟ್ಟಿದ್ರು. ಪುರಾತತ್ವ ಇಲಾಖೆಯ ಅಧಿಕಾರಿ ರಮೇಶ್ ಹೀಗೆ ಹೇಳಿದ್ದಾರೆ. ಬದಲಿಗೆ ಅವರ ಮನೆಯವರ ಪೂರ್ವಜರು ಹೂತಿಟ್ಟ ಚಿನ್ನಾಭರಣಗಳು ಅಂತ ಹೇಳಿದ್ದು ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಯಾಕಂದ್ರೆ 1962ರ ಕಾಯ್ದೆಯ ಪ್ರಕಾರ ಭೂಮಿಗೆ ಅಂಟಿಕೊಂಡಂತೆ ಅಥವಾ ಮಣ್ಣಿನಡಿ ಸಿಗುವ ಯಾವುದೇ ವಸ್ತುವಾಗಲಿ ಅದು ಸರ್ಕಾರಕ್ಕೆ ಸೇರಿದ್ದು ಅನ್ನೋ ನಿಯಮವಿದೆ. ಅಂಥದ್ರಲ್ಲಿ ಪುರಾತತ್ವ ಇಲಾಖೆ ಅಧಿಕಾರಿ ನೀಡಿದ್ದ ಹೇಳಿಕೆ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಈ ಕುರಿತು ಗದಗ ಜಿಲ್ಲಾಧಿಕಾರಿ ಶ್ರೀಧರ್ ಸ್ಪಷ್ಟನೆ ನೀಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿ ಒತ್ತಡದಲ್ಲಿ ಆ ರೀತಿಯ ಹೇಳಿಕೆ ನೀಡಿದ್ದಾರೆ. ಈ ಕುರಿತು ನನಗೂ ಕೂಡ ಅವರು ಸ್ಪಷ್ಟನೆ ನೀಡಿದ್ದಾರೆ. ಇದು ಅಚಾತುರ್ಯದಿಂದ ನೀಡಿರೋ ಹೇಳಿಕೆಯಾಗಿದೆ ಅಂತ ಶ್ರೀಧರ್ ಅವರು ವಿವಾದ ತಣ್ಣಗಾಗಿಸಲು ಪ್ರಯತ್ನಿಸಿದ್ದಾರೆ. ಸ್ಲಿಪ್ ಆಫ್ ದ ಟಂಗಿಂದ ಹೇಳ್ಬಿಟ್ಟಿದ್ದೀನಿ. ನನಗೆ ಯಾಕೆ ಹಿಂಗೆ ಬಂತು ನನ್ನ ತಲೆಯಲ್ಲಿ ಗೊತ್ತಿಲ್ಲ. ಅದು ತಾಮ್ರದ ಚಂಬಲ್ಲಿ ಇಷ್ಟಿದೆ ಅಂತ ನನಗೆ ಅವರು ಕ್ಲಿಯರಾಗಿ ಹೇಳಿದ್ರು. ಮತ್ತು ಇಟ್ ಈಸ್ ಏಜ್ ಓಲ್ಡ್, ಇದು 100 ವರ್ಷಕ್ಕಿಂತ ಹೆಚ್ಚಿಂದಿದ್ದು. ಇಟ್ ಈಸ್ ಆ್ಯಂಟಿಕೆ. ಇದು ಯಾರ್ದು ರೀಸೆಂಟ್ ಫ್ಯಾಮಿಲಿ ಅವ್ರದ್ದಲ್ಲ. ಇದು ಲಾಂಛನಗಳದ್ರ ಮೇಲಿಲ್ಲ. ಬಟ್ ಗೋಲ್ಡ್ ಏನು ಆರ್ನಮೆಂಟ್ ಸಿಕ್ಕಿದ್ದಾವೆ ಅವು 100 ವರ್ಷ ಹಳೇವು. ಹಾಗಾಗಿ ದಟ್ ಇಸ್ ನಿಧಿ. ಲಾಂಛನ ಗಿಂಚನ ಎಲ್ಲ ಇತ್ತು ಅಂದರೆ ಯಾರಿಗೆ ಸೇರಿದ್ದು, ಯಾವ ಕಾಲಕ್ಕೆ ಸೇರಿದ್ದು ಅಂತ ನೇರವಾಗಿ ಹೇಳೋಕ್ಕೆ ಅವಕಾಶವಾಗುವಂಥ ಗುರುತುಗಳದು. ಇದು ಎಲ್ಲ ಒಡವೆಗಳು ನೋಡಿದ ತಕ್ಷಣ ಅನಿಸುತ್ತೆ ಇದು ಯಾರ್ದೋ ಒಡವೆ ಇರ್ಬೋದು ಅಂತ ಹೇಳ್ಬಿಟ್ಟು. ಬಟ್ ಆ ಒಡವೆಯ ರೀತಿ ಮತ್ತು ಸ್ಟೈಲ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಏನು ಇದೆ, ಅಕ್ಕ ಸಾಲಿಗೆನ ಕೈ ಚಳಕ, ಇದು ಇಟ್ ಈಸ್ ಮೋರ್ ದೆನ್ 100 years ಓಲ್ಡ್. ಆ ಕಾಲಘಟ್ಟಕ್ಕೆ ಸೇರಿದಂಥ ಒಡವೆಗಳವು. ಸೊ ಹಾಗಾಗಿ ಈಗ ಅವ್ರಿಗೆ ನಿಖರತೆ ಬಂದಿದೆ. ಅವ್ರು ನೆನ್ನೆನೇ ಹೇಳಿದ್ರು ನನಗೆ, ಇಲ್ಲ ಸರ್ ಅದು ಯಾಕೆ ಹಂಗಾಯಿತು ನಂಗೆ ಗೊತ್ತಿಲ್ಲ, ನಾನು ಬೆಳಗ್ಗೆ ಬಂದು ತಮ್ಮ ಆಫೀಸಲ್ಲಿ ಎಲ್ರಿಗೂ ಹೇಳ್ತೀನಿ ಸರ್ ಅಂತ ಹೇಳಿದ್ರು. ಸೊ ಮಧ್ಯಾಹ್ನ ಅವ್ರು ಬಂದರು, ನಾನು ಅಲ್ಲಿ ಬಂದಾಗ ಅವ್ರು ಇಲ್ಲಿ ಬಂದಿದ್ದರು. ನಾನು ಅದಕ್ಕೆ ನಿಮಗೆ 4 ಗಂಟೆ ಹೊತ್ತಿಗೆ ಬರ್ತೀವಪ್ಪ ಇಲ್ಲಿಗೆ ಅಂತ ಹೇಳಿದ್ದು. ಈಗ ಅವ್ರು ಅದನ್ನೇ ಹೇಳ್ತಿದ್ದಾರೆ. ಆ್ಯಂಡ್ ನಮ್ಮ ಸ್ಟೇಟ್ ಆರ್ಕಿಯಾಲಜಿಯವರು ಬಂದಿದ್ದಾರೆ, ಅವರು ಸಹ ಚೆಕ್ ಮಾಡಿ ಹೇಳ್ತಿದ್ದಾರೆ ಇಟ್ ಈಸ್ ಮೋರ್ ದೆನ್ 100 years ಓಲ್ಡ್ ಜ್ಯುವೆಲ್ರಿ. ಅದ್ರ ಮೇಲೆ ಲಾಂಛನಗಳಿಲ್ಲ.
ತೂತು ಕಾಸುಗಳಿದ್ದಾವೆ, ಅಂದರೆ ಚಿನ್ನದ ಕಾಸು ಅದ್ರ ಮಧ್ಯೆ ತೂತು ಇರೋದಿದ್ದಾವೆ, ಕೈಗೆ ಹಾಕೊಳ್ಳೋ ಬಳೆ ಥರದ್ದು ಒಂದಿದೆ, 2 ಚೈನ್ ಏನೋ ಇದ್ದಾವೆ, ಹಲವು 21 ಐಟಮ್ಗಳಿದ್ದಾವೆ. ಆ ತಾಮ್ರದ ತಪ್ಪಲೆನೂ ಸೇರಿ 22 ಇದಾಗ್ತದೆ. ತಾಮ್ರದಲ್ಲಿ ಭೂಮಿ ಒಳಗಿದ್ದು ಆ ಹುಡುಗಂಗೆ ಅದು ಮಣ್ಣು ಮುಚ್ಚುವಾಗ ಹೊಳಿತಾ ಇದೆ ಅಂತ ಕಂಡು ಆ ಹುಡುಗ ತೆಗ್ದಿರೋದು. ಅದು ಅಲ್ಲಿ ಕೆಲಸ ಮಾಡ್ತಿದ್ದವ್ರಿಗೆ ಎಲ್ರಿಗೂ ಅವನೊಬ್ಬನಿಗೆ ಕಂಡಿರೋದು. ಅವ ವಯಸ್ಸಲ್ಲಿ ಚಿಕ್ಕವನಲ್ವೇ, ಅವ ತೆಗೆದು ನೋಡಿ ಅವನು ಎಲ್ರಿಗೂ ತೋರಿಸಿದ್ದಾನೆ, ಇಲ್ಲಿ ಸರ ಇದೆ ನೋಡ್ರಿ, ಸರ ಇದೆ ನೋಡಿ ಅಂತೇಳಿ. ಹಾಗಾಗಿ ಅದು ಎಲ್ರಿಗೂ ಗೊತ್ತಾಗಿ ಬಂದಿದ್ದು. ಅವಾಗ ಯಾರಿಗೂ ಹೇಳಿದ್ರೆ ಏನಾಗ್ತಿತ್ತು ಅಂತ ಕೇಳಿದ್ರೆ ನಮಗೆ ಗೊತ್ತಿಲ್ಲ. ಅವಾಗ ಗಮನಕ್ಕೆ ತಂದಿದ್ದರಿಂದ ಎಲ್ರಿಗೂ ಗೊತ್ತಾಯಿತು. ಮತ್ತು ಅವರು ಫ್ಯಾಮಿಲಿಯವರು ಅಲ್ಲೇನು ಯಾರನ್ನು ನಮಗೆ ಸೇರಿದ್ದು ಅಂತ ಎಂದು ಒತ್ತಾಯ ಮಾಡಿಲ್ಲ. ಈ ಒಂದು ಹೇಳಿಕೆ ಬಂದ ಮೇಲೆ ಅವರಿಗೆ ಗೊಂದಲ ಸೃಷ್ಟಿಯಾಗಿದೆ. ಮತ್ತು ಅಕ್ಕಪಕ್ಕದವ್ರೂ ಹೇಳಿರ್ತಾರೆ, ಅದು ಯಾರ್ದೋ ಅಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಆಗಬೇಕು ಅಂತ ಹೇಳಿ ಒಂದು ಆಸೆನೂ ಹುಟ್ಟಿಸಿರೋ ಸಾಧ್ಯತೆ ಇರ್ತದೆ. ಈ 1962 ಕಾನೂನಲ್ಲಿ ಹೇಗೆ ಅದನ್ನು ನಿಭಾಯಿಸಬೇಕು ಅಂತ ಹೇಳಿ ಸುದೀರ್ಘವಾದ ಮಾನದಂಡಗಳು ಕೊಟ್ಟಿದ್ದಾರೆ. ಈಗ ನಾವು ನೋಟಿಫೈ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವರು ಇದ್ದಾರೆ ಅಂತ ಕೇಳಬೇಕು, ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು, ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸೋಕ್ಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೀ ಅದು ಫ್ಯಾಕ್ಟ್ ಅಲ್ಲಿ ಸಿಕ್ಕಿದ್ದು ನಿಜ ಅನ್ನೋದು ಅಷ್ಟೇ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ ಸಿಕ್ಕಿದ್ದವರ ಸತ್ಯವಂತಿಕೆಗೆ ಏನು ಇದು ಮಾಡ್ಬೇಕಂತ ಅದಕ್ಕೂ ಸರ್ಕಾರದ ಜೊತೆ ಪತ್ರವ್ಯವಹಾರ ಮಾಡೋಕ್ಕೆ ಇದು ಕೊಟ್ಟಿದ್ದಾರೆ. ಸೊ ಈಗ ನೋಟಿಫಿಕೇಷನ್ ಮಾಡ್ತೀವಿ, ಅದಾದಮೇಲೆ ಆ ವಿಚಾರಣೆಗಳು ಮಾಡಬೇಕು. ನಾನು ಆ ವಿಚಾರಣೆ ಡೆಪ್ಟಿ ಕಮಿಷನರ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸೊ ನಾವು ಅದರಲ್ಲಿ ಡೆಪ್ಟಿ ಕಮಿಷನರ್ ಇರೋ ಅಧಿಕಾರದ ಕೆಳಗಡೆ ನೋಟಿಫಿಕೇಷನ್ ಹಾಕಿ ನಾವು ಯಾರನ್ನ ಕ್ಲೇಮೆಂಟ್ಸ್ ಇದ್ದಾರಾ ಅಂತ ಹೇಳಿ ಚೆಕ್ ಮಾಡ್ತೀವಿ. ನಾವು ಒನ್ ಆಫ್ ದ ಕ್ಲೇಮೆಂಟ್ಸ್ ಬಿ ನಮ್ಮ ಸಿಗ್ದವರೇ ಇರ್ತಾರೆ. ಸಿಗ್ದವರು ಆ ಜಾಗದ ಓನರು ನಮ್ಮದು ಅಂತ ಹೇಳೋಕ್ಕೆ ಸಾಧ್ಯತೆ ಇರ್ತದೆ. ಅದನ್ನು ಪ್ರೂವ್ ಮಾಡಬೇಕು ಅವರು, ಅಥವಾ ಥರ್ಡ್ ಪರ್ಸನ್ ಯಾರನ್ನ ಬರ್ಬೋದು, ನಾವು ಅಲ್ಲೋಗಿ ಇಟ್ಬಿಟ್ಟಿದ್ವಿ ಅಂತ. ಅದಕ್ಕೆ ಪೂರಕವಾದ ದಾಖಲೆಗಳನ್ನು ಕೊಡಬೇಕು. ಈ ಎನ್ಕ್ವೈರಿ ಮುಗಿದಾದ್ಮೇಲೆ ಅದು ಆ ಒಡವೆಗಳ ಓನರ್ಶಿಪ್ ಡಿಕ್ಲೇರ್ ಆಗುತ್ತೆ. ಅದು ಯಾರ್ದು ಅಲ್ಲದೆ ಇರ್ಬೋದು, ಯಾರ್ದು ಅಲ್ಲದೆ ಇರೋದು ಸರ್ಕಾರದಾಗತ್ತೆ. ಆದರೆ ಯಾರಿಗೆ ಸಿಕ್ಕಿ ಅವರು ಸರ್ಕಾರಕ್ಕೆ ಒಪ್ಪಿಸಿದ್ರು ಅವ್ರಿಗೂ ಒಂದು ಸರ್ಕಾರ ಸವಲತ್ತು ಕೊಡೋಕ್ಕೆ ವ್ಯವಸ್ಥೆ ಮಾಡಿದೆ. ಈ ವಿಚಾರಣೆ ಎಲ್ಲ ಆದಮೇಲೆ ಸರ್ಕಾರದೊಂದಿಗೆ ಇದು ಮಾಡಿ ಅವ್ರಿಗೆ ಆಮೇಲೆ ನಾವು ಏನು ಸೂಕ್ತವಾದ ಏನು ಕೊಡಬೇಕಿರುತ್ತೆ ಅದನ್ನು ಕೊಡೋಕ್ಕೆ ಕ್ರಮ ತಗೊಂಡು. ರಿತ್ತಿ ಕುಟುಂಬಸ್ಥರ ಜೊತೆಗೆ ಎಚ್.ಕೆ. ಪಾಟೀಲ್ ಭೇಟಿ. ಕುಟುಂಬದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಸಚಿವ. ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರುತ್ತಿದೆ. 10 ಗ್ರಾಂ ಚಿನ್ನದ ಬೆಲೆ 1.5 ಲಕ್ಷ ರೂಪಾಯಿ ಮುಟ್ಟೋದಕ್ಕೆ ದಿನಗಣನೆ ಶುರುವಾಗಿದೆ. ಇದರ ನಡುವೆ ತಮಗೆ ಸಿಕ್ಕ ನಿಧಿಯನ್ನ ಯಾವುದೇ ಸ್ವಾರ್ಥವಿಲ್ಲದೆ ಸರ್ಕಾರಕ್ಕೆ ಒಪ್ಪಿಸಿರೋ ಪ್ರಜ್ವಲ್ ರಿತ್ತಿ ಕುಟುಂಬದ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಈ ವಿಚಾರ ತಿಳಿದುಕೊಂಡ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲ್ ರಿತ್ತಿ ಕುಟುಂಬಸ್ಥರನ್ನ ಭೇಟಿ ಮಾಡಿದ್ರು. ತಮಗೆ ಸಿಕ್ಕ ನಿಧಿಯನ್ನ ಜೋಪಾನವಾಗಿ ಸರ್ಕಾರಕ್ಕೆ ನೀಡಿದ ರಿತ್ತಿ ಕುಟುಂಬಸ್ಥರಿಗೆ ಸನ್ಮಾನ ಮಾಡಿದ್ರು. ನಿಮ್ಮ ಈ ಕಾರ್ಯ ಎಲ್ಲರಿಗೂ ಮಾದರಿಯಾಗಿದೆ ಅಂತ ಅವರ ಕುಟುಂಬದ ನಡೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.